ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸಾಕಷ್ಟು ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಸಾಕಷ್ಟು ಎಲ್ಲ ವಿಡಿಯೋಗಳಲ್ಲೂ ಜಾಸ್ತಿ ಮಾತಾಡೋದು ರಾಯರ ಬಗ್ಗೆನೇ. ಏಕೆಂತಂದರೆ ಇವತ್ತೊಂದು ಅಗಲ ಅನ್ನ ತಿಂತಿದ್ದೀನಿ. ಈ ಒಂದು ನನ್ನನ್ನು ಇಷ್ಟೊಂದು ಸ್ಟ್ರಾಂಗ್ ಅಂದರೆ ನನ್ನ ನಂಬಿರೋಂಥ, ನನ್ನ ಪೂಜೆ ಮಾಡೋಂಥ ಹೆಣ್ಣು ತಾಯಿ ರಾಯರು, ಶಿವ. ಸೊ ಈ ದೇವರುಗಳನ್ನು ತುಂಬ ನಂಬ್ತೀನಿ ನಾನು. ತುಂಬ ಕೆಲವರೆಲ್ಲ ಏನಕ್ಕೆ ಅಷ್ಟು ನಂಬ್ತೀಯಾ, ತುಂಬ ನಂಬೋರಿಗೆ ತುಂಬ ಕಷ್ಟ ಪಡ್ತಾರೆ, ಕಷ್ಟ ಆಗುತ್ತೆ, ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಸೊ ನನಗೆ ಎಷ್ಟು ನನ್ನ ಜೀವನದಲ್ಲಿ ಕಷ್ಟ ತಗೊಂಡು ಅನುಭವ್ಸೋಕ್ಕಾಗುತ್ತೋ ಅದಕ್ಕೆ ಹೆಚ್ಚಷ್ಟು ಪಟ್ಟು ಕಷ್ಟಪಟ್ಬಿಟ್ಟಿದ್ದೀನಿ ನಾನು. ಸೊ ಅಂತಲೇ ಹೇಳ್ಬೋದು. ನಾನು ಒಂದು ವಿಷಯನ ನಿಮ್ಮ ಹತ್ರ ಇವತ್ತು ಹೇಳಬೇಕು ಅಂತಲೇ ಬಂದೆ ನಾನು, ರಾಯರ ಬಗ್ಗೆ. ನಿರ್ಜಲ ಏಕಾದಶಿ ಮೊನ್ನೆಗೆ 1 ವರ್ಷ ಆಯಿತು. ನಿರ್ಜಲ ಏಕಾದಶಿ ಅಂತ ಬಂದಿತ್ತು. ನಾನೇನು ಮಾಡಿದೆ, ನಿರ್ಜಲ ಏಕಾದಶಿ ಮಾಡಬೇಕಂದ್ರೆ ರಾಯರ ದೇವಸ್ಥಾನದಲ್ಲೇ ಮಂತ್ರಾಲಯದಲ್ಲಿ ಇದ್ದೆ. ನನಗೆ ಒಬ್ಬ ವ್ಯಕ್ತಿ ಪರಿಚಯ ಆಗಿದ್ಲು. ಅವಳ ಹೆಸರು ರೇಣುಕಾ ಅಂತ. ಒಂದು ಒಂಟಿ ಹುಡುಗಿ. ಸೊ ಅವಳು ಗುಜರಾತಲ್ಲಿ ಇದ್ದವಳು. ನಮ್ಮ ಕರ್ನಾಟಕದಲ್ಲಿ ಗುಜರಾತ್ ಅವರ ಸ್ವಂತ ಊರು. ಅವ್ರು ಬಂದು ಕರ್ನಾಟಕದಲ್ಲೇ ನೆಲೆಸಿರೋದು. ಜಮೀನು ಎಲ್ಲ ತಗೊಂಡು ಅವರ ತಾತ ಮುತ್ತಾತರ ಏನಿದ್ದಾರೋ ಅವರು ಬಂದು ಇಲ್ಲಿ ನೆಲೆಸಿದ್ದಾರೆ. ಇದಾದಮೇಲೆ ಏನು ಅಂತಂದರೆ, ನಾನು ನಿರ್ಜಲ ಏಕಾದಶಿ ದಿನ 10 days ಅಲ್ಲೇ ಇದ್ದೆ. ತುಂಬ ಆರೋಗ್ಯ ಕೆಟ್ಟೋಗಿತ್ತು ನನಗೆ ಹೋದ ವರ್ಷ. ಸೊ ಕೆಲವೊಂದು ವ್ಯಕ್ತಿ ನನ್ನ ಜೊತೆಲೇ ಇದ್ದು ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಅವರು ಪ್ರಯೋಗ ಮಾಡ್ತಿದ್ದಂಥ ಅಂಥದ್ದಾಗಿರ್ಬೋದು, ನನ್ನ ಮುಂದೆ ಬಿಟ್ಟು ನನ್ನ ಇನ್ನೊಸೆನ್ಸ್ ಜೊತೆ ಆಡೋದು, ನನ್ನನ್ನು ಆದಷ್ಟು ಆಳವಾಗಿ ಕುಗ್ಸೋದು, ಈ ಥರ ನಾನೇನಾದರೂ ಮೀಡಿಯಾಗಳಲ್ಲಿ ಮಾತಾಡಿದ್ರೆ ಮರುದಿನ ಮತ್ತೆ ವೀಡಿಯೋ ಮಾಡೋಕ್ಕಾಗಲ್ಲ, ನನಗೆ ಆ ಥರ ಆಗಿಬಿಡೋದು, ಮತ್ತು ಏನೇನೋ ಆಗ್ತಿತ್ತು ನನಗೆ. ಸೊ ಮಂತ್ರಾಲಯದಲ್ಲಿ 10 days ನಾನು ಅಲ್ಲೇ ಸೇವೆ ಮಾಡಿಕೊಂಡು ಅಡುಗೆ ಮಾಡ್ತಾ ಇದ್ದೆ. ನಾನು ಮಾಡ್ತಿದ್ರೆ ಒಂದು ವಿಷಯ ಏನಾಯಿತು ಅಂದರೆ, ನಿರ್ಜಲ ಏಕಾದಶಿ ಬೆಳಗ್ಗೆಯಿಂದ ಒಂದು ಡ್ರಾಪು ನೀರು ಸೇವಿಸದೆ ಇರಬೇಕು. ನಾನೇನು ಮಾಡಿದೆ, ಒಂದು ಡ್ರಾಪು ಅವತ್ತು ಬೆಳಗ್ಗೆ ಏನಿದೆ ಅದು ನಿರ್ಜಲ ಏಕಾದಶಿ ಇದ್ದಿದ್ದ ಕಾರಣದಿಂದ ನಾನೇನು ಮಾಡಿದೆ, ಸರಿ ಓಕೆ ಅಂದ್ಬಿಟ್ಟು ದೇವ್ರ ಹತ್ರನೇ ಅವತ್ತು ಹಿಂದಿನ ದಿನ ಏನು ದೇವ್ರಿಗೊಂದು ಹರಕೆ ಮಾಡಿಕೊಂಡು, ಭಗವಂತ ಎಲ್ಲ ನೀನೇ, ನನಗೆ ನಿನ್ನ ಬಿಟ್ಟರೆ ಯಾರೂ ಇಲ್ಲ, ಇವತ್ತೊಂದು ದಿನ ನನಗೆ ಒಂದು ತೊಟ್ಟು ನೀರು ಕುಡದೇ ಇರೋ ಥರ ನನಗೆ ಅನುಗ್ರಹ ಮಾಡುವಂಥ ಮಂತ್ರಾಲಯದಲ್ಲಿ ಆ ಒಂದು ಏನು ಒಂದು ಇದಿದೆಯೋ ಅದನ್ನು ಸಂಕಲ್ಪ ಮಾಡಿ ನಾನು ಸೇವೆ ಸ್ಟಾರ್ಟ್ ಮಾಡಿ, ಅಲ್ಲೇ ಒಂದು ಪುಟ್ಟದಾಗಿರೋಂಥ ಅಂಗಡಿ ಹತ್ರ ಒಂದು ಫೋಟೋ ತೊಗೊಂಡು ಬಂದು ಅದು ಆ ರೂಮಲ್ಲೇ ಒಂದು ತುಪ್ಪದ ದೀಪ ಹಚ್ಚಿ ಆವತ್ತು ನಿರ್ಜಲ ಏಕಾದಶಿ ಅಲ್ಲೇ ಮಾಡಿದೆ. ಒಂದೇ ಒಂದು ಡ್ರಾಪು ನನ್ನ ಬಾಯಿಗೆ ನೀರು ಹೋಗಲಿಲ್ಲ. ಸಂಜೆ ಆದಮೇಲೆ ಏನಾಯಿತು ನನಗೆ ಅಂತಂದರೆ, ಇವತ್ತಿಗೂ ಅದನ್ನು ನೆನೆಸ್ಕೊತೀನಿ. ಅದೊಂದು ದೊಡ್ಡ ಪವಾಡ ನನಗೆ. ಏನಾಗಿತ್ತು ಅಂತಂದರೆ, ಒಂದು ಕವರಲ್ಲಿ ಯಾರೋ ಗೊತ್ತಿಲ್ಲ ಚಪಾತಿ ಮೊಸರು ಕಟ್ಟಿಬಿಟ್ಟು ಅದರೊಳಗಡೆ ತಂದುಬಿಟ್ಟು ನಾನು ಇದ್ದಿದ್ದ ರೂಮ್ ಹತ್ರ ಇಟ್ಟಿದ್ದಾರೆ. ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ. ಯಾರು ಅಂತಲೇ ಗೊತ್ತಿಲ್ಲ. ಅಲ್ಲಿರೋ ಅಂಥ ಎಷ್ಟು ರೂಮ್ ಮಾಡಿದಾರೋ ಅಷ್ಟು ಜನನೂ ನಾನು ಕೇಳಿದೆ. ಅವ್ರು ಯಾರು ನಮ್ದಲ್ಲ ಅಂತಂದರು. ಪಕ್ಕದಲ್ಲಿ ಒಬ್ಬರು ಬುಜ್ಜಿ ಅಂತ ಒಂದು ಹೆಣ್ಮಗು ಇದೆ. ಅದು ಆ ಬುಜ್ಜಿ ಅನ್ನೋ ಹೆಣ್ಮಗು ಏನು ಅಂತಂದರೆ, ಆ ಮಗು ಸ್ವಲ್ಪ ಹ್ಯಾಂಡಿಕ್ಯಾಪ್ಡ್. ಸೊ ಅದು ನಾನು ತುಂಬ ಇಷ್ಟಪಡುತ್ತೆ. ಆ ಮಗು ಯಾವಾಗಲೂ ನನ್ನ ಜೊತೆ ಇರುತ್ತೆ. ಅವ್ರಿಗೆ ಸುಮಾರು ಒಂದು 35 ವರ್ಷ ಆಗಿದೆ ಹುಡುಗಿಗೆ. ಸೊ ಅವ್ರಿಗಿನ್ನೂ ಗಂಡು ಏನೂ ಇದಾಗಲಿಲ್ಲ. ಅವ್ರ ಅಮ್ಮ ನನಗೆ ತುಂಬ ಬಾಂಡಿಂಗ್. ಅವ್ರ ಅಮ್ಮನಿಗೂ ನನಗೂ ಯಾವಾಗ ಮಂತ್ರಾಲಯಕ್ಕೆ ಹೋದ್ರೂ ನಾನು ಅವರು ಇರೋವಂಥ ಕಡೆನೇ ನಾನು ರೂಮ್ ಮಾಡೋದು. ಸೊ ನಂಗೆ ಅಲ್ಲೆಲ್ಲ ಮಂತ್ರಾಲಯ ಅಂದರೆ ನನಗೊಂಥರ ತವ್ರ ಮನೆ. ಸೊ ನನಗೆ ಅಲ್ಲಿ ಹೋಗಿದ ತಕ್ಷಣ ತುಂಬ ಜನ, ನನಗೆ ತುಂಬ ವರ್ಷಗಳಿಂದ ಹೋಗೋದ್ರಿಂದ ತುಂಬ ಜನ ಪರಿಚಯ ನನಗಲ್ಲಿ.
ಹಂಗಾಗಿ ಯಾರು ಇಟ್ಟಿರ್ಬೋದು ಇದನ್ನು? ಸಪೋಸ್ ಇನ್ನು ಏನೋ ತಿಂದುಬಿಟ್ರೆ ಹಂಗೆ ತಿನ್ನಂಗಿಲ್ಲ. ಯಾಕಂತಂದರೆ ಸಂಜೆ ಅಲ್ಲೇ ಪ್ರಸಾದ ಕೊಡ್ತಾರೆ ನದಿ ತೀರದಲ್ಲಿ. ನಾನು ಯಾರನ್ನ ತಿಂದ್ಬಿಟ್ರೆ ಏನಾದರೂ ಅಂದ್ಬಿಡ್ತಾರೇನೋ, ಯಾರು ಇಟ್ಟಿದ್ದಾರೆ ಅಂದ್ಬಿಟ್ಟು ಅಲ್ಲಿರೋರ್ನೆಲ್ಲ ಕೇಳಿದ್ದೀನಿ, ಬಟ್ ಯಾರೂ ಇಟ್ಟಿಲ್ಲ. ನನಗಿದೊಂದು ನಿಗೂಢವಾಗಿ ನನ್ನಲ್ಲೇ ಇದ್ದೋಯ್ತಿದ್ದು, ಯಾರು ಇಟ್ಟಿರ್ಬೋದು ಏನು ಅಂತ. ಬಟ್ ನಾನು ಅದನ್ನು ತಿನ್ನಕ್ಕೆ ಹೋಗಲಿಲ್ಲ. ನಾನೇನು ಮಾಡಿದೆ, ನನ್ನ ಜೊತೆಲಿ ಒಬ್ಬರು ರೇಣುಕಾ ಅಂತ ಇದ್ದರು. ಸೊ ಅವರು ಅಂದರೆ ತುಂಬ ಕಷ್ಟದ ಜೀವಿ. ಒಂದೇ ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ. ಅವ್ರು ಲಿಂಗಾಯಿತರು. ಅವರು 4 ಮಂತಿಂದನೂ ಮಂತ್ರಾಲಯದಲ್ಲೇ ಇದ್ದರು. ಅಕ್ಕನಿಗೆ ನಾನು ಮೊಸರು ಚಪಾತಿ ಎಲ್ಲ ಕೊಟ್ಟಿದ್ದೆ. ಸೊ ಅಲ್ಲಿ ಆ ಅಕ್ಕ ಏನು ಮಾಡ್ತಿದ್ರು ಕೆಲಸ ಅಂದರೆ, ಸೊ ಎದುರುಗಡೆ ಹುಬ್ಳಿ ಆಶ್ರಮ ಅಂತ, ಅಲ್ಲಿ ಮದುವೆಗಳಾದರೆ ಸೊ ಅಲ್ಲೇನಾದರೂ ಸಣ್ಣ ಪುಟ್ಟ ಕೆಲಸ ಮಾಡೋದು, ಅವ್ರು ಕೊಟ್ಟಿರೋಂಥ ಪ್ರಸಾದಗಳು ತಿನ್ನೋದು, ಸೊ ಅವ್ರೇನಾದರೂ ಮದುವೆ ಊಟ ಕೊಟ್ಟರೆ ಅದನ್ನು ತಿನ್ನೋದು. ಹಾಗಾಗಿ ಸರ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಸಹ ಮಾಡಿ. ನನಗೇನೋ ಈ ಒಂದು ಘಟನೆ ನಡೆದಾಗ ಅದೊಂದು ಪವಾಡ ಅಂತ ನನಗನ್ನಿಸ್ತು. ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ನನಗನ್ನಿಸ್ತು, ಹಂಗಾಗಿ ಹಂಚ್ಕೊಂಡೆ.